ಎಲ್ಲರಿಗೂ ನಮಸ್ತೆ, ಮಾಂತರಿಗಳ ನಮಸ್ಕಾರ. ಒಂದು ಪೈನಾಪಲ್ ಉಪಯೋಗಿಸಿ ರುಚಿಯಾದ 2 ರೆಸಿಪಿಗಳನ್ನು ನಾನು ಮಾಡಿ ತೋರಿಸ್ತಾ ಇದ್ದೇನೆ. ಒಂದು ತಿಂಡಿಗೆ, ಇನ್ನೊಂದು ಮಧ್ಯಾಹ್ನ ಊಟಕ್ಕೆ. ವಿತರ್ಸ್ ಕಿಚನ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಮೊದಲೇ ನಾನು ಹೇಳಿದಂತೆ ಬೆಳಗಿನ ತಿಂಡಿಗೆ ಪೈನಾಪಲ್ ಕೇಸರಿ ಬಾತ್ ಮಾಡ್ತಾ ಇದ್ದೇನೆ. ಅದಕ್ಕೆ ನಾನು ಅರ್ಧ ಪೈನಾಪಲ್ ಕಟ್ ಮಾಡಿ ಇಟ್ಟಿದ್ದೇನೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿ ತರ್ತೇನೆ. ಉಳಿದ ಹಾಫ್ ಮಧ್ಯಾಹ್ನದ ಅಡಿಗೆಗೆ ಇಟ್ಟಿದ್ದೇನೆ. ಈಗ ಕೇಸರಿ ಬಾತಿಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ನೋಡೋಣ. 1/4 ಕಪ್ ಸಕ್ಕರೆ, 1 ಕಪ್ ಮೀಡಿಯಂ ರವೆ, 1 ಕಪ್ ತುಪ್ಪ. ಈಗ ಬಾಣಲೆಗೆ 1/4 ಗ್ಲಾಸ್ನಷ್ಟು ತುಪ್ಪ ಹಾಕಿ ಗೋಡಂಬಿಯನ್ನು ಫ್ರೈ ಮಾಡ್ತೇನೆ. ಗೋಡಂಬಿಯನ್ನು 2 ರಿಂದ 3 ನಿಮಿಷ ಹುರಿಬೇಕಾಗ್ತದೆ. ಗೋಡಂಬಿ ನಿಮಗೆ ಎಷ್ಟು ಇಷ್ಟವೋ ಅಷ್ಟು ಹಾಕ್ಕೊಳ್ಳಿ. ಇದು ಲೈಟ್ ಬ್ರೌನ್ ಬಣ್ಣಕ್ಕೆ ಬರುವಾಗ ಅದನ್ನು ಬೌಲಿಗೆ ತೆಗೆಯೋಣ. ಈಗ ಇದೇ ತುಪ್ಪಕ್ಕೆ ಒಣ ದ್ರಾಕ್ಷಿ ಹಾಕ್ಕೊಳ್ತೇನೆ. ಒಣ ದ್ರಾಕ್ಷಿ ಅರಳುವಾಗ ಅದನ್ನು ಕೂಡ ಪುನಃ ಕಪ್ಪಿಗೆ ತೆಗೆಯೋಣ. ಉಳಿದ ತುಪ್ಪಕ್ಕೆ 1 ಗ್ಲಾಸ್ನಷ್ಟು ರವೆ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಗುಚುವ 4 ರಿಂದ 5 ನಿಮಿಷದಷ್ಟು ಫ್ರೈ ಮಾಡಬೇಕಾಗ್ತದೆ. ಕಲರ್ ಚೇಂಜ್ ಆಗ್ತದೆ, ಹಾಗೆ ಒಳ್ಳೆಯ ಪರಿಮಳ ಕೂಡ ಬರ್ತದೆ. ಈಗ ಇದಕ್ಕೆ 1.5 ಗ್ಲಾಸ್ನಷ್ಟು ನೀರು ಹಾಕಿ ಮಗುಚುತ್ತೇನೆ. 2 ರಿಂದ 3 ನಿಮಿಷದಷ್ಟು ಮುಚ್ಚಿ ಇಡೋಣ. ಈಗ ರವೆ ಬೆಂದಿದೆ. ಈಗ ಅದಕ್ಕೆ ರುಬ್ಬಿದ ಪೈನಾಪಲ್ ಮಿಕ್ಸ್ ಹಾಕಿ ಮಗುಚೋಣ. ಈ ಹಂತದಲ್ಲಿ ಉಳಿದ ತುಪ್ಪವನ್ನು ಕೂಡ ಹಾಕಿ ಮಗುಚುತ್ತೇನೆ. ಅಡಿ ಹಿಡಿಯದಂತೆ ಜಾಗ್ರತೆ ಮಾಡಿ. ಇನ್ನು ತೆಗೆದುಕೊಂಡ ಸಕ್ಕರೆ ಹಾಕಿ ಮಗುಚುವ. 1 ಗ್ಲಾಸ್ ರವೆಗೆ ಇಲ್ಲಿ ನಾನು 1/4 ಗ್ಲಾಸ್ನಷ್ಟು ಸಕ್ಕರೆ ತಗೊಂಡಿದ್ದೇನೆ. ಇದು ಕರೆಕ್ಟಾದ ಮೆಷರ್ಮೆಂಟು, ಸರಿಯಾದ ಸಿಹಿ ಬರ್ತದೆ. ಉಳಿದ ತುಪ್ಪ ಮತ್ತು ಫ್ರೈ ಮಾಡಿದ ಗೋಡಂಬಿ ದ್ರಾಕ್ಷಿ ಹಾಕಿ ಮಗುಚೋಣ. ಈ ಹಂತದಲ್ಲಿ ರುಚಿ ಮತ್ತು ಒಳ್ಳೆಯ ಕಲರಿಗೆ 1 ಚಿಟಿಕೆ ಕೇಸರಿಯನ್ನು ನಾನು ಹಾಲಲ್ಲಿ ನೆನೆಸಿಟ್ಟು ಹಾಕ್ತಾ ಇದ್ದೇನೆ. ನಾನಿಲ್ಲಿ ಯಾವುದೇ ಫುಡ್ ಕಲರನ್ನು ಯೂಸ್ ಮಾಡ್ತಾ ಇಲ್ಲ. ಕೇಸರಿ ಮತ್ತು ಪೈನಾಪಲ್ನ ಕಲರೇ ಇಲ್ಲಿ ಇದಕ್ಕೆ ಸಾಕು. ಉಳಿದ ಎಲ್ಲ ತುಪ್ಪ ಹಾಕಿ 2 ನಿಮಿಷ ಮಗುಚೋಣ. ನಿಧಾನಕ್ಕೆ ತಳ ಬಿಡ್ತಾ ಬರ್ತದೆ. ತುಪ್ಪವು ಸೈಡಲ್ಲಿ ಕಾಣಿಸ್ತಾ ಬರ್ತದೆ. ಇಷ್ಟಾದರೆ ಸಾಕು. ಗ್ಯಾಸ್ ಆಫ್ ಮಾಡ್ತೇನೆ. ಈಗ ತಯಾರಾದ ಪೈನಾಪಲ್ ಕೇಸರಿ ಬಾತನ್ನು ಬಿಸಿ ಬಿಸಿಯಾದ ಉಪ್ಪಿಟ್ಟಿನೊಂದಿಗೆ ಬಡಿಸುವ. ಈ ತಿಂಡಿಯನ್ನು ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ. ಇದು ಅರ್ಧ ಪೈನಾಪಲನ್ನು ಸಣ್ಣದಾಗಿ ಹೆಚ್ಚಿ ಮಧ್ಯಾಹ್ನದ ಊಟಕ್ಕೆ ಒಂದು ಗ್ರೇವಿ ರೆಡಿ ಮಾಡ್ತಾ ಇದ್ದೇನೆ. ಕಟ್ ಮಾಡಿದ ಪೈನಾಪಲನ್ನು ಒಂದು ಪಾತ್ರೆಗೆ ಹಾಕೋಣ. ಮುಳುಗುವಷ್ಟೇ ನೀರು ಹಾಕಿದರೆ ಸಾಕು. ಪೈನಾಪಲ್ ಇದಕ್ಕಿಂತಲೂ ಸಣ್ಣದಾಗಿ ಹೆಚ್ಚಿಕೊಳ್ಬೋದು. 2 ಹಸಿಮೆಣಸು, ಅರ್ಧ ಸ್ಪೂನಷ್ಟು ಅರಶಿನ, ಅರ್ಧ ಸ್ಪೂನಷ್ಟು ಕೆಂಪು ಮೆಣಸನ್ನ ಹುಡಿ ಹಾಕಿ ಬೇಯಲಿಕ್ಕೆ ಬಿಡ್ತೇನೆ. ಇಲ್ಲಿ ಅರ್ಧ ತೆಂಗಿನಕಾಯಿ ಅಗತ್ಯ ಇದೆ. 1 ಕಡಿ ತೆಂಗಿನಕಾಯಿ. ಇದನ್ನು ಈಗ ತುರಿದು ತರ್ತೇನೆ. ತುರಿದ ಈ ತೆಂಗಿನಕಾಯಿಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ಈಗ ಇದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆ, 1 ಬ್ಯಾಡಗಿ ಮೆಣಸು ಹಾಕಿ ರುಬ್ತೇನೆ. ಮೊದಲೇ ನಾನು ಹಸಿಮೆಣಸು ಹಾಕಿರುವ ಕಾರಣ ಇಲ್ಲಿ 1 ಬ್ಯಾಡಗಿ ಮೆಣಸು ಹಾಕ್ತಾ ಇದ್ದೇನೆ. ನಾನು ಅರ್ಧ ಕಪ್ಪಿನಷ್ಟು ನೀರು ಹಾಕಿ ಸಣ್ಣಗೆ ರುಬ್ಬಿ ತರ್ತೇನೆ. ಪೈನಾಪಲ್ ಇಲ್ಲಿ ಬೇಯ್ತಾ ಬಂದಿದೆ. ಈ ಹಂತದಲ್ಲಿ ಉಪ್ಪು ಹಾಕೋಣ. ಸಿಹಿ ಜಾಸ್ತಿ ಬೇಕಾದವರು ಈ ಹಂತದಲ್ಲೇ ಬೆಲ್ಲ ಕೂಡ ಹಾಕ್ಬೋದು. ನಾನು ತಗೊಂಡ ಪೈನಾಪಲ್ ಸಿಹಿ ಇದೆ, ಆದ ಕಾರಣ ನಾನು ಬೆಲ್ಲ ಹಾಕ್ತಾ ಇಲ್ಲ. ರುಬ್ಬಿದ ಮಿಶ್ರಣ ಹಾಕ್ತಾ ಇದ್ದೇನೆ. ಇದಕ್ಕೆ ನಾವು ಪಚ್ಚಡಿ ಅಂತ ಹೇಳ್ತೇವೆ. ಸಿಹಿ ಖಾರ ಹುಳಿ ಮಿಶ್ರಣದ ಈ ಅಡಿಗೆ ಊಟಕ್ಕೆ ತುಂಬ ರುಚಿಯಾಗಿರ್ತದೆ. ಈಗ ಇದು ಚೆನ್ನಾಗಿ ಕುದೀಲಿ. ಇಷ್ಟಾದರೆ ಸಾಕು. ಗ್ಯಾಸ್ ಆಫ್ ಮಾಡಿ ಕೆಳಗೆ ಇಳಿಸೋಣ. ಈಗ ಇದಕ್ಕೆ ತುಪ್ಪದಲ್ಲಿ ಒಂದು ಒಗ್ಗರಣೆ ಕೊಡಬೇಕು. 2 ಸ್ಪೂನಷ್ಟು ತುಪ್ಪ, ಸಾಸಿವೆ, ಬ್ಯಾಡಗಿ ಮೆಣಸು,
ಕೊನೆಯಲ್ಲಿ ಕರಿಬೇವು ಹಾಕ್ತಾ ಇದ್ದೇನೆ. ಒಗ್ಗರಣೆಯನ್ನು ಎಣ್ಣೆಗಿಂತ ತುಪ್ಪದಲ್ಲೇ ಕೊಡಬೇಕು. ಪಚ್ಚಡಿಯ ರುಚಿ ಇದು ಜಾಸ್ತಿ ಮಾಡ್ತದೆ. ಪೈನಾಪಲ್ನ ಈ 2 ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಲು ಮರಿಬೇಡಿ. ಕೊನೆಯಲ್ಲಿ 1 ಕಪ್ಪಿನಷ್ಟು ಗಟ್ಟಿ ಮೊಸರು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಕದಡಿ. ಈಗ ಇದು ಬಡಿಸಲಿಕ್ಕೆ ರೆಡಿಯಾಗಿದೆ. ನಾನೊಂದು ಹೊಸ ವಿಡಿಯೋ ತೊಟ್ಟಿಗೂ ಬರ್ಪೆ ಹೊಸ ಅಡುಗೆಯೊಂದಿಗೆ ಬರ್ತೇನೆ. ಥ್ಯಾಂಕ್ ಯು.